ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಳೆದ 2-3 ದಿನಗಳಿಂದ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಪಡೆಯುತ್ತಿರುವವರು ಒಬ್ಬ ಸ್ವಾಮೀಜಿ. ಅವರು ಕೋಡಿಮಠದ ಸ್ವಾಮೀಜಿ. ಕೋಡಿಮಠದ ಸ್ವಾಮೀಜಿ ಭವಿಷ್ಯ ಹೇಳುವುದಕ್ಕೆ ಪ್ರಾರಂಭಿಸಿದ್ದು ಹೊಸತೇನೂ ಅಲ್ಲ. ಅವರಿಗೆ ಅತಿ ಹೆಚ್ಚು ಪ್ರಚಾರ ಬಂದಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾದಾಗ ಈ ಮಠಕ್ಕೆ ಭೇಟಿ ಕೊಟ್ಟಾಗ. ಆಗ ಒಂದು ವದಂತಿ ಹರಡೋಕ್ಕೆ ಪ್ರಾರಂಭ ಆಯಿತು. ಕೋಡಿಮಠದ ಸ್ವಾಮಿಗಳು ಏನು ಹೇಳ್ತಾರೋ ಅದು ಸತ್ಯ ಆಗುತ್ತೆ ಅಂತ. ಸೊ ಹಾಗೆಯೇ ಅವರ ಮಠದಲ್ಲಿ ಒಂದು ತಾಳೆಗರಿಯ ತಾಳೆಗರಿಗಳಲ್ಲೂ ತುಂಬ ಇವೆ. ಅವರು ಆ ತಾಳೆಗರಿಯನ್ನು ತೆಗೆದುಬಿಟ್ಟು ಭವಿಷ್ಯ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಇದಾದ ಮೇಲೆ ಯಾವಾಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಯುಗ ಪ್ರಾರಂಭ ಆಯಿತು, ಆವಾಗ ಇವರಿಗೆಲ್ಲ ಹೆಚ್ಚಿನ ಮಾರ್ಕೆಟ್ ವ್ಯಾಲ್ಯೂ ಬರೋಕ್ಕೆ ಪ್ರಾರಂಭ ಆಯಿತು. ಅದರಲ್ಲಿ ಬ್ರಹ್ಮಾಂಡ ಗುರೂಜಿಯವರು, ಕೋಡಿಮಠದ ಸ್ವಾಮೀಜಿಗಳು, ಇನ್ನೂ ಹಲವಾರು ಸ್ವಾಮೀಜಿಗಳು. ನಿಮಗೊಂದು ಮಾತು ಹೇಳಬೇಕು. ಯಾರು ನಾನೀಗ ಆ ಭವಿಷ್ಯವನ್ನು ಇನ್ನೊಂದನ್ನು ನನಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಅದನ್ನು ನಿರಾಕರಣೆ ಮಾಡ್ತಾ ಇಲ್ಲ. ಅದು ಒಂದು ಕಾಲದಲ್ಲಿ ಇದ್ದಂಥ ಶಾಸ್ತ್ರ ಆಗಿರಬಹುದು. ಆದರೆ ಯಾವಾಗ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಬಂತು, ಜ್ಯೋತಿಷ್ಯ ಗೊತ್ತಿಲ್ಲದವರೆಲ್ಲ ವೇಷ ಹಾಕಿಕೊಂಡು ಚಾನಲ್ಗಳಲ್ಲಿ ಕಾಣಿಸೋ ಪ್ರಾರಂಭ ಆದರು. ಅದಕ್ಕಾಗಿ ವೇಷಭೂಷಣಗಳು ಬಂತು. ಇಷ್ಟು ದೊಡ್ಡ ರುದ್ರಾಕ್ಷಿ, ಇಷ್ಟು ದೊಡ್ಡ ಸರ ಹಾಕೋಬೇಕು, ಹಣೆ ಮೇಲೆ ನಾಮ ಇರಬೇಕು, ಕೂದಲಿಕ್ಕೆ ಇರಬೇಕು, ಗಡ್ಡ ಇರಬೇಕು. ಹಾಗೆ ಒಬ್ಬೊಬ್ಬರೇ ತಮ್ಮದೇ ಆದ ಕಾಸ್ಟ್ಯೂಮ್ಗಳನ್ನು ಸಿದ್ಧ ಮಾಡ್ಕೊಂಡ್ರು. ಒಂದು ರೀತಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ತಾರೆ ನೋಡಿ, ಆ ರೀತಿ. ಸೊ ಫುಲ್ ಕಾಸ್ಟ್ಯೂಮ್ಗಳನ್ನು ಮಾಡ್ಕೊಂಡು ಚಾನಲ್ಗೆ ಹೋಗಿ ಕೂತ್ಕೊಳ್ಳೋದವರು. ಕೂತ್ಕೊಂಡ ತಕ್ಷಣ ಭವಿಷ್ಯ ಹೇಳೋದು. ನಂತರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕನ್ಸಲ್ಟ್ ಮಾಡಿ ಅಂತ ಕೆಳಗಡೆ ಟೆಲಿಫೋನ್ ನಂಬರ್ ಹಾಕೋದು, ಅಲ್ಲಿ ಹೋಗೋದು, ವ್ಯವಹಾರಗಳು. ಇದು ಪ್ರಾರಂಭ ಆಯಿತು. ಸಿಕ್ಕಾಪಟ್ಟೆ ಭವಿಷ್ಯ ಹೇಳುವುದು ಪ್ರಾರಂಭ ಆದರು. ಸೊ ಹೀಗೆ ಅದು ಒಬ್ಬೊಬ್ಬರ ಆರ್ಥಿಕ ಸ್ಥಿತಿ ಹೇಗೆ ಬದಲಾಗ್ತಾ ಹೋಯಿತು ಅಂದರೆ, ಅವರು ಲಕ್ಷಾಂತರ ರೂಪಾಯಿ ದುಡಿಯುವ ಜ್ಯೋತಿಷಿಗಳು ಬಂದರು. ಸೊ ಮೊದಲಿಂದ ಇದ್ದವರು ಮಠ ಕಟ್ಕೊಂಡವ್ರಿಗೆ ಮೊದಲನೇ ಅವರಿಗೇನು ವ್ಯಾಲ್ಯೂ ಇತ್ತೋ ಮಾರ್ಕೆಟ್ ವ್ಯಾಲ್ಯೂ, ಆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಯಿತು. ಅದರಲ್ಲಿ ಈ ಕೋಡಿಮಠದ ಸ್ವಾಮೀಜಿಯವರು ಕೂಡ ಒಬ್ಬರು. ಇಲ್ಲಿರುವ ಸಮಸ್ಯೆ ಏನು ಅಂದರೆ, ಒಂದು ಕಥೆ ಇದೆ ಹಳೆಯದು, ಅದನ್ನೇ ನಾನು ಹೇಳ್ತೀನಿ. ಒಬ್ಬ ಜ್ಯೋತಿಷಿ ಇದ್ರಂತೆ. ಅವರು ಯಾರಿಗಾದರೂ ಮಕ್ಕಳಾಗೋದಿದ್ರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ನಿಖರವಾಗಿ ಹೇಳ್ತಾ ಇದ್ದರು, 100ಕ್ಕೆ 100ರಷ್ಟು. ಆದ್ದರಿಂದ ಯಾರ್ಯಾರ ಹೆಂಡತಿಯರು ಗರ್ಭಿಣಿಯರಾಗಿದ್ದಾರೋ ಅವರ ಗಂಡಂದಿರು ಸ್ವಾಮೀಜಿ ಹತ್ರ ಹೋಗಿ ಹೆಣ್ಣಾಗುತ್ತಾ ಗಂಡಾಗುತ್ತಾ, ಹೆಣ್ಣಾಗುತ್ತಾ ಗಂಡಾಗುತ್ತಾ ಅಂತ ಕೇಳೋ ಸಂಪ್ರದಾಯ. ಅವರು ಏನು ಮಾಡ್ತಿದ್ರಂತೆ, ಎದುರಿಗೆ ಕೂತಾಗ ಹೀಗೆ ನಿಮ್ಗೆ ಗಂಡೋ ಹೆಣ್ಣು ಆಗುತ್ತೆ ಅಂತ ಹೇಳೋದು. ನಂತರ ನಿಮಗಿದು ಮರ್ತೋಗ್ಬಿಡ್ಬೋದು ಅಂತ ಒಂದು ಚೀಟಿ ಕೊಡ್ತಿದ್ರಂತೆ. ಆ ಚೀಟಿಯನ್ನು ನಿಮ್ಮ ಮನೆಯವರಿಗೆ ಯಾವಾಗ ಡೆಲಿವರಿ ಆಗುತ್ತೆ ಆ ತಕ್ಷಣ ತೆಗೆದು ನೋಡಿ ಇದನ್ನು ಅಂತ. ಸೊ ಹಾಗೆ ಬಂದವರು ಆ ಚೀಟಿಯನ್ನು ಕಿಸೆಯಲ್ಲಿ ಇಟ್ಕೊತಿದ್ರು, ಮನೆಗೆ ಹೋಗ್ತಿದ್ರು. ಸೊ ಮನೆಗೆ ಹೋದ ಮೇಲೆ ಏನು ಹೆಂಡತಿ ದಿನ ತುಂಬಿ ಗರ್ಭಿಣಿ ಆದವಳು ಡೆಲಿವರಿ ಆಗುತ್ತೋ ಆ ಮೂಮೆಂಟಿಗೆ ಅವರು ಏನು ಮಾಡ್ತಾಯಿದ್ರು ಅಂದರೆ, ಈ ಜ್ಯೋತಿಷಿ ಹೇಳಿದ ನೆನಪಿರ್ತಿತ್ತು ಅವರಿಗೆ. ಅದಕ್ಕೆ ಒಂದು ಉದಾಹರಣೆ, ಅವ್ರು ಗಂಡು ಅಂತ ಹೇಳಿದ್ರ ಅಂತ ಇಟ್ಕೊಳ್ಳಿ, ಬಾಯಲ್ಲಿ ಗಂಡು ಅಂತ ಹೇಳಿರ್ತಾರೆ. ಸೊ ಬಂದ ಮೇಲೆ ಗಂಡು ಮಗುನೇ ಆದರೆ ಬಹುತೇಕ ಸಂದರ್ಭದಲ್ಲಿ ಅವ್ರು ಚೀಟಿ ತೆಗಿತಾ ಇರಲಿಲ್ಲ. ಒಂದೊಮ್ಮೆ ಅವರು ಗಂಡು ಅಂತ ಹೇಳಿದಾರೆ ಅಂತ ನೆನಪಿಟ್ಕೊಂಡ್ರು ಕೂಡ ಡೆಲಿವರಿ ಆದಾಗ ಹೆಣ್ಣು ಆಗಿಬಿಟ್ರೆ ಅವ್ರಿಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಗಂಡು ಅಂತ ಹೇಳಿದ್ರ ಜ್ಯೋತಿಷಿಗಳು, ಹೆಣ್ಣು ಅಂತ ಹೇಳಿದ್ರ, ಗಂಡು ಅಂತ ಹೇಳಿದ್ರ, ಹೆಣ್ಣು ಅಂತ ಹೇಳಿದ್ರ, ಹಿಂಗೆ ತಲೆ ಕೆಡಿಸ್ಕೊಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟು ಚೀಟಿ ತೆಗೆದು ನೋಡ್ತಿದ್ದೆ. ಅದು ನೋಡಿದಾಗ ಹೆಣ್ಣು ಅಂತ ಇರ್ತಿತ್ತು. ಹೌದು, ನಾನೇ ಸರಿಯಾಗಿ ನೆನಪಿಟ್ಕೊಂಡಿಲ್ಲ, ಜ್ಯೋತಿಷಿ ಹೇಳಿದ್ದರು ಹೆಣ್ಣು ಅಂತ. ಈ ಜ್ಯೋತಿಷಿ ಎಂಥ ಕದೀಮ್ ನನ್ನ ಮಗ ಅಂದರೆ ಏನು ಮಾಡ್ತಿದ್ದ ಅವರು ಅಂದರೆ, ಅವರು ಎದುರು ಕೂತಾಗ ಹೇಳುವುದು ಗಂಡು ಅಂತ ಹೇಳಿದರೆ ಚೀಟಿಯಲ್ಲಿ ಹೆಣ್ಣು ಅಂತ ಬರ್ಕೊತಿದ್ದ. ಎದುರು ಕೂತಾಗ ಹೆಣ್ಣು ಅಂತ ಹೇಳಿದರೆ ಚೀಟಿಯಲ್ಲಿ ಗಂಡು ಅಂತ ಬರ್ಕೋತಿದ್ದ.
ಮಗು ಗಂಡು ಅಥವಾ ಹೆಣ್ಣು ಎರಡರಲ್ಲಿ ಒಂದಾಗಬೇಕು ಅಲ್ವಾ. ಸೊ ಇಲ್ಲಿ ಹೇಳಿದ್ದನ್ನೇ ಈ ಸತ್ಯ ಆಗಿಬಿಟ್ರೆ ಅವ್ರು ಮತ್ತೆ ಚೀಟಿ ನೋಡೋಕ್ಕೆ ಹೋಗಲ್ಲ, ಕೇಳೋಕ್ಕೆ ಹೋಗಲ್ಲ. ಇಲ್ಲೇ ಸುಳ್ಳಾದರೆ ಚೀಟಿ ತೆಗೆದು ನೋಡ್ತಾರೆ, ಅದು ಹೆಣ್ಣು ಗಂಡು ಈಸಿ ಆಗ್ಬಿಡ್ತವನು. ಹೀಗಾಗಿ ಅವನು ಖ್ಯಾತ ಜ್ಯೋತಿಷಿಯಾಗಿ ಸಾಕಷ್ಟು ಮನೆ ಜನ ಎಲ್ಲ ಮಾಡ್ಕೊಂಡಂತೆ. ಈ ಜ್ಯೋತಿಷಿಗಳ ಕತೆ ಹೀಗೇನೆ. ಅಂದರೆ ನಾನು ಇದನ್ನು ಏನು ಹೇಳ್ತಿದ್ದೀನಿ ಅಂದರೆ, ಈ ಜ್ಯೋತಿಷ್ಯ ಹೇಳಿರುವುದೇನಿದೆ, ಆ ಜ್ಯೋತಿಷ್ಯ ಸತ್ಯ ಆಯಿತು ಸುಳ್ಳಾಯಿತು ಅಂಥೇಳಿ ಈ ಫ್ಯಾಕ್ಟ್ ಚೆಕ್ ಮಾಡುವ ಕೆಲಸವನ್ನು ಯಾಕೆ ಈ ವಾಹಿನಿಗಳು ಇವರು ಮಾಡ್ತಾ ಇಲ್ಲ? ಬರೀ ಅವ್ರು ಹೇಳಿದ್ದು ಬುರುಡೆಗಳನ್ನು ಯಾಕೆ ಪ್ರಚಾರ ಮಾಡ್ತಾ ಕೂತಿರ್ತಾರೆ? ಎಷ್ಟು ಜನ ಈಗ ಇನ್ನೊಂದು ಮಾತನ್ನು ಇದೇ ಕೋಡಿಮಠ ಸ್ವಾಮೀಜಿ ಹೇಳಿದರೆ 2026ರಲ್ಲಿ ಜಲಪ್ರಳಯ ಆಗುತ್ತೆ ಅಂತ. ನಾನು ಈ ಪ್ರಳಯದ ಮಾತನ್ನು ಎಷ್ಟೋ ಕಾಲದಿಂದ ಕೇಳಿದ್ದೀನಿ. ಟಿ ವಿಗಳು ಬರೋಕ್ಕಿಂತ ಮೊದಲು ಪ್ರಳಯ ಆಗುತ್ತೆ ಅಂತೇಳಿ ಪ್ರಳಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿಬಿಟ್ಟು ಲಕ್ಷಾಂತರ ಪ್ರತಿ ಮಾರಾಟ ಮಾಡಿ ಕಿಸೆ ತುಂಬಿಕೊಂಡು ಹೋದವರಿದ್ದಾರೆ. ಆ ಕಾಲದಲ್ಲೂ 80s 90sನಲ್ಲಿ ಟಿ ವಿ ಪತ್ರಿಕೆಗಳಲ್ಲೆಲ್ಲ ಪ್ರಳಯ, ಬರುವ ವರ್ಷ ಪ್ರಳಯ ಪ್ರಳಯ, ಜನ ಎಲ್ಲ ತಲೆ ಕೆಟ್ಬಿಟ್ಟು ಪ್ರಳಯ ಆಗುತ್ತೆ ಅಂತೇಳಿ ಅಂತಿಂಥ ಸಿಚುವೇಶನ್ ನಿರ್ಮಾಣ ಆಗಿಲ್ಲ. ಈಗ ಕೋಡಿಮಠ ಸ್ವಾಮೀಜಿ ಮತ್ತೆ ಜಲಪ್ರಳಯ ಅನ್ನುವ ಮಾತನ್ನು ಆಡಿದ್ದಾರೆ. ಆದರೆ ಮುಂದಿನ ವರ್ಷ ಅವರು 2026 ಅಂತ ಹೇಳ್ತಾರೆ. 76 ಬಂದೊತ್ತಿ ಜನ ಇದ್ರ ಬಗ್ಗೆ ಇನ್ನೊಂದು ಹೊಸ ಭವಿಷ್ಯ ಹೇಳ್ತಾರೆ ಅವರು ಅಲ್ವಾ. ಸೊ ಈ ಭವಿಷ್ಯ ಏನಾಯಿತು? ಇನ್ನೊಬ್ಬರು ಬ್ರಹ್ಮಾಂಡ ಗುರೂಜಿಯವರು ಒಂದು ಜ್ಯೋತಿಷ್ಯ ಹೇಳಿದರು, ನಮಗೆ ಗೊತ್ತಿರಬಹುದು. ಅದು ಯಾವುದೋ ಒಂದು ದಿನಾಂಕವನ್ನು ಘೋಷಣೆ ಮಾಡಿ, ಅವತ್ತು ಜಗನ್ಮಾತೆ ಮೇಲ್ಗಡೆಯಿಂದ ಕೆಳಗೆ ಇಳಲು ಬರ್ತಾಳೆ, ಆದ್ದರಿಂದ ಸಂಜೆ ಹೊತ್ತು ಎಲ್ಲ ಮನೆ ಎದುರು ನೀವು ದೀಪ ಹಚ್ಚಬೇಕು ಅಂದರು. ಸೊ ಕರ್ನಾಟಕದಾದ್ಯಂತ ಬಿಸಿ ಎಲ್ಲ ಹೆಣ್ಣುಮಕ್ಕಳುಗಳು ಸಂಜೆ ಹೊತ್ತು ಎದ್ದುಬಿಟ್ಟು ಸ್ನಾನ ಮಾಡಿ ಮಡಿವು ಸೀರೆ ಉಟ್ಬಿಟ್ಟು ಹಣೆ ಕುಂಕುಮ ಇಟ್ಟು ತಲೆಗೆಲ್ಲ ಹೂವು ಮುಡ್ಕೊಂಡು ಆರತಿ ಕೈಯಲ್ಲಿ ಹಿಡ್ಕೊಂಡು ದೀಪ ತಗೊಂಡು ಎದುರುಗಡೆ ಇಟ್ಟು ಮೇಲೆ ಆಕಾಶ ನೋಡೋಕೆ ಶುರು ಮಾಡಿದ್ರು. ಜಗನ್ಮಾತೆ ಎಳಿತಾಳ, ಜಗನ್ಮಾತೆ ಎಳಿತಾಳ, ಜಗನ್ಮಾತೆ ಎಳಿತಾಳ. ಯಾಕಂದರೆ ಬ್ರಹ್ಮಾಂಡ ಗುರೂಜಿ ಹೇಳ್ಬಿಟ್ಟಿದೆ ಜಗನ್ಮಾತೆ ಎಳಿತಾಳ ಅಂತ. ಸೊ ಆಯಿತು, ಎಲ್ಲ ಆಯಿತು, ಅಲ್ಲ ಆಯಿತು. ಆದರೆ ಜಗನ್ಮಾತೆ ಇಳಿಲೇ ಇಲ್ಲ. ಜನರಿಗೆ ನಿರಾಸೆ ಆಗೋಯ್ತು. ಅವರ ಊರಿನಲ್ಲಿ ಜಗನ್ಮಾತೆ ಕಾಣ್ತಾಳೆ ಅಂದ್ಕೊಂಡಿದ್ರು ಅವರು. ಸೊ ಇದಾದ ಮೇಲೆ ಬ್ರಹ್ಮಾಂಡ ಗುರೂಜಿಗಳು ಅವ್ರು ಹೇಳಿದ್ರು, ಇಲ್ಲ ಅದು ಬರಬೇಕಾಗಿತ್ತು, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಬಂದಿಲ್ಲ ಅನ್ನೋ ಟೈಪ್. ಈ ಬಸ್ ತಪ್ಪಿಸ್ಕೊತಾರಲ್ವ ಹಾಗೆ ಆ ಟೈಪ್. ಅಥವಾ ವಿಮಾನ ತಪ್ಪಿಸ್ಕೊಬಿಡ್ತೀವಿ, ವಿಮಾನದಲ್ಲಿ ಹೋಗೋದಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ 1 hour ಮೊದಲೇ ಅಲ್ಲಿರಬೇಕು, ಇರಲ್ಲ, ಬೋರ್ಡಿಂಗ್ ಪಾಸ್ ತಗೊಂಡೋಕ್ಕಾಗಲ್ಲ, ಹೋಗ್ಬಿಟ್ಟಿರ್ತಾರೆ ತಪ್ಪಿಸ್ಕೊಂಡು. ಅಥವಾ ಬಸ್ ತಪ್ಪಿಸ್ಕೊಬಿಡ್ತಾರೆ, ಅದು ಸಾಮಾನ್ಯರು ಹೇಳೋ ಪ್ರಕಾರ. ಸೊ 10 ಗಂಟೆ ಬಸ್ಸು ಅಂತ ಹೇಳಿದವರಿಗೆ ಹೋಗೋ ಹೊತ್ತಿಗೆ 5 ನಿಮಿಷ ಲೇಟ್ ಆಗಿಬಿಡುತ್ತೆ, ಬಸ್ ಹೊರಟು ಹೋಗ್ಬಿಟ್ಟಿರುತ್ತೆ. ಸೊ ಹಾಗೆ ಜಗನ್ಮಾತೆ ಬಸ್ ತಪ್ಪಿಸ್ಕೊಂಡ್ಲು ಅನ್ನೋ ರೀತಿ ಬ್ರಹ್ಮಾಂಡ ಗುರೂಜಿ ಹೇಳಿದ್ರು. ಸೊ ಹಾಗೆ ಇನ್ನೊಬ್ಬ ಜ್ಯೋತಿಷಿ ಅವರು ಉತ್ತರ ಕನ್ನಡದ ಕಡೆಯವರು, ಆಯಿತಾ. ಅವರು ಇದಕ್ಕಿಂತ ಬೆಂಗಳೂರಿಗೆ ಬಂದಾಗ ಸುತ್ತಲ ನನ್ನ ಹತ್ರ ನಾನೊಂದು ಚಾನಲ್ನಲ್ಲಿದ್ದೆ, ಅಲ್ಲಿ ತಮಗೆ ಜ್ಯೋತಿಷ್ಯ ಹೇಳೋದಕ್ಕೆ ಅವಕಾಶ ಕೊಡಿ ಅಂತ ಅಂದರು. ಸೊ ನಾನು ಹೇಳಿದೆ, ನಮ್ಮ ಚಾನಲ್ನಲ್ಲಿ ಜ್ಯೋತಿಷ್ಯ ಇಡಲ್ಲ, ನಾನು ಎಲ್ಲಿರ್ತೇನೋ ಅಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಇರಲ್ಲ, ಸಾರಿ ಕಂಟ್ರಿ ಅಂತೆ. ಅವರ ಬಂದಾಗ ಪ್ಯಾಂಟ್ ಗೀಟ್ ಹಾಕೊಂಡಿದ್ರು. ನಂತರ ಅವ್ರಿಗೆ ಇನ್ನೊಂದು ಚಾನಲಲ್ಲಿ ಅವಕಾಶ ಸಿಕ್ತು. ಅವರು ಪೂರ್ಣ ತಮ್ಮ ವೇಷಭೂಷಣಗಳನ್ನೆಲ್ಲ ಬದಲಿಸಿ ಇದಕ್ಕಿದ್ದಾಗೆ ಪವರ್ಫುಲ್ ಆಗಿಬಿಟ್ರು. ಕಾರ್ಗೀರೆಲ್ಲ ಬಂತು. ನಾನು ಈ ಮಧ್ಯೆ ನನ್ನ ಚಾನಲ್ಗಳಲ್ಲಿ ಸೇರೋದು ಬಿಡೋದು ನನ್ನ ಸಂಪ್ರದಾಯ. ನಾನು ಆಗಲ್ಲ ಅಂದರೆ ಎದ್ದು ಬಂದುಬಿಡ್ತೀನಿ. ನಾನೇನು ಜಗಳ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಚಾನಲಿನ ಎಡಿಟೋರಿಯಲ್ ಪಾಲಿಸಿ ಇಷ್ಟ ಆಗದಿದ್ದರೆ ಅಥವಾ ಅವ್ರಿಗೆ ನಾನು ಇಷ್ಟ ಆಗದಿದ್ದರೆ ನನ್ನ ಇದು ಅಂದರೆ ನಾನು ಎದ್ದು ಬಂದುಬಿಡ್ತೀನಿ. ಇದು ನಾನು ಬದುಕಿನಲ್ಲಿ ನಡ್ಕೊಂಡೇ ಬಂದಿದ್ದೀನಿ. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಮೌನವಾಗಿ ಎದ್ದು ಬಂದುಬಿಡ್ತೀನಿ. ಹಾಗೆಯೇ ಒಂದು ಚಾನಲಲ್ಲಿ ಇದ್ದು ಅದೇನೇನೋ ಪ್ರಾಬ್ಲಮ್ ಆಗಿ ಎಲ್ಲ ಆಗಿ ಬಿಟ್ಬಿಟ್ಟು ಕೆಲಸ ಇರಲಿಲ್ಲ. ನಾನು ನಮ್ಮ ಚಂದ್ರಾಲಯ ಮನೆ ಹತ್ತಿರ ಬೀಡ ಅಂಗಡಿ, ಆವಾಗ ಬೀಡ ಆಗ್ತಾಯಿದ್ದೆ. ಈಗ ಬೀಡ ಬಿಟ್ಬಿಟ್ಟು 2 ವರ್ಷ ಆಯಿತು ಆರೋಗ್ಯ ಕಟ್ ಮೇಲೆ, ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಸೊ ಬೀಡ ಅಂಗಡಿಯಲ್ಲಿ ಬೀಡ ತಿಂತಾ ಇದ್ದೆ. ಅಂತ ಒಂದು ಕಾರ್ನಲ್ಲಿ ಈ ಜ್ಯೋತಿಷಿಗಳು ಬಂದು ಹೇಳಿದರು. ಅವರು ವೇಷಭೂಷಣ ಬರೋದು ನಾರ್ಮಡಿ ಹುಟ್ಟಿದ್ರು, ಕುತ್ತಿಗೆ ಮೇಲೆ ಈ ದೊಡ್ಡ ರುದ್ರಾಕ್ಷಿ, ಹಣೆ ಮೇಲೆ ಇಲ್ಲಿ ಶೂಟಿಂಗ್ ಹೊರಟಿದ್ರು ಕಾಣುತ್ತೆ. ನಾನು ನೋಡಿದ್ರು, ಹೇಗಿದ್ದೀರಿ ಅಂತ ನೋಡಿ ನಾನು ಹೇಳಿದ್ದು ಕೇಳಿದರೆ ಚೆನ್ನಾಗಿ ಬದುಕ್ತಾ ಇದ್ದೀರಾ ಅಂದರು. ಏನು ಹೇಳಿ ಅಂತ. ನಾನು ಜ್ಯೋತಿಷ್ಯ ಹೇಳೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿದೆ. ನಾನು ನಿಮ್ಗೆ ಅವಕಾಶ ನೀವು ನನಗೆ ಕೊಟ್ಟಿದ್ದರೆ ಮಂತ್ಲಿ ಮಿನಿಮಮ್ ಒಂದು 2-3 ಲಕ್ಷ ಕೊಡ್ತಾಯಿದ್ದೆ ನಾನು, ಆಯಿತಾ. ಆರಾಮಾಗಿ ಬದುಕ್ಬೋದಾಗಿತ್ತಾ. ಹಿಂಗೆ ಚಡ್ಡಿ ಹಾಕೊಂಡು ಬಿಡಂಗಿದ್ರೆ ನಿಂತಿದ್ದಾರಲ್ಲ ಕೆಲಸ ಬಿಟ್ಟು ಅಂದರು. ನನಗೆ ಶಾಕು, ಹೇಗೆ 2-3 ಲಕ್ಷ ಬಂತೀರಿ, ಹೇಗೆ ಕೊಡ್ತೀರಿ ಜ್ಯೋತಿಷಿಗಳಂತ. ಇಲ್ಲ, ನಾನು ಟಿ ವಿಗಳಲ್ಲಿ ಬಂದರೆ
ನಾನು ಮಂತ್ಲಿ ಒಂದು 7-8 ಲಕ್ಷ 9 ಲಕ್ಷ ಇನ್ಕಮ್ ಬರುತ್ತೆ. ಅದರಲ್ಲಿ ಅರ್ಧ ಯಾರು ಚಾನಲ್ನಿಂದ ಅವ್ರಿಗೆ ಕೊಟ್ಬಿಡ್ತೀನಿ. ನನಗನ್ನಿಸ್ತು ನನ್ನ ಮಕ್ಕಳು ಈ ಕಳ್ಳರ ನಡುವಿನ ಸಂಬಂಧ ಹೇಗಿರುತ್ತೆ ಚಾನಲ್ನವ್ರದ್ದು ಇವ್ರದ್ದು ಎಲ ಅಂದೆ. ಅವ್ರು ನನಗೆ ಬೈದು ಬುದ್ಧಿ ಹೇಳಿದ್ರು, ಪ್ರೀತಿ ಇದ್ದರೂ ಹೇಳಿದ್ರು. ನಾನು ಹೇಳಿದೆ ಇಲ್ಲಪ್ಪ, ನಾನು ಜ್ಯೋತಿಷಿಗಳ ಅವಕಾಶ ನಾನಿರೋ ಚಾನಲ್ ಕೊಡೋಲ್ಲ, ಕಷ್ಟ ಆಯ್ತು, ತೊಂದರೆ ಇಲ್ಲ, ನನಗೆ ಚಡ್ಡಿ ಹಾಕೊಂಡು ನಿಂತ್ಕೊಂಡಿದ್ದೀನಿ, ದುಡ್ಡಿಲ್ಲ ಅಂದರೆ ಇಲ್ಲ ಅಷ್ಟೇ, ನನಗೇನು ಇಲ್ಲ ಅಲ್ವಾ. ದುಡ್ಡಿದ್ರೆ ಬೇಕು ತಿಂತೀರಿ, ದುಡ್ಡಿದ್ರೆ ಹಾಗೆ ಮಲ್ಕೊತೀನಿ. ಹಾಗಾಗಿ ದುಡ್ಡಿಗಾಗಿ ನಾನು ಜ್ಯೋತಿಷಿಗಳನ್ನ ಪ್ರೋಗ್ರಾಮ್ ಮಾಡ್ಸೋಕ್ಕಾಗಲ್ಲ ಅಂದೆ. ಅವರು ಹೌದು. ಸೊ ಹೀಗೆ ಈಗ ಇರಬೇಕಾದ್ದೇನು ಗೊತ್ತಾ, ಬಹಳ ಮುಖ್ಯವಾಗಿ ಜ್ಯೋತಿಷ್ಯ ಒಂದು ವಿಜ್ಞಾನ ಇರ್ಬೋದು, ನಾನು ಡಿನೈ ಮಾಡೋಕ್ಕೆ ಹೋಗಲ್ಲ, ನನಗೆ ಗೊತ್ತಿಲ್ಲ ಅದು, ನನ್ನ ನಂಬಿಕೆಯಲ್ಲಿರ್ಬೋದು, ಜನ ನಂಬ್ತಾರೆ, ಬದುಕು ನಂಬಿಕೆ ಮೇಲೆ ನಿಂತಿದೆ. ಆದರೆ ಅವರು ಹೇಳಿರುವುದು ಸತ್ಯನೋ ಸುಳ್ಳೋ ಅನ್ನೋದು ಇದೆಯಲ್ಲ, ಅದು ಪ್ರೂವ್ ಆಗಬೇಕಲ್ವ. ಒಬ್ಬ ಜ್ಯೋತಿಷಿ ಅವನು ಹೇಳಿರುವ ಜ್ಯೋತಿಷ್ಯದಲ್ಲಿ ಎಷ್ಟು % ಸತ್ಯ ಆಗಿದೆ, ಎಷ್ಟು % ಸುಳ್ಳಾಗಿದೆ, ಇದನ್ನು ಯಾವ ಚಾನಲ್ನವರು ಕರೆದು ಕೂಡಿಸಿ ಜ್ಯೋತಿಷಿಗಳ ಹತ್ರ ಜ್ಯೋತಿಷ್ಯ ಹೇಳ್ತಾರೋ ದೇ ವಿಲ್ ಹ್ಯಾವ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಕೋಡಿ ಮಠದ ಸ್ವಾಮೀಜಿಯವನ್ನ ಕರ್ಕೊಬಂದು ಅವ್ರು ಗೂಟ ಹಿಡಿದುಬಿಟ್ಟು ನೀವು ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತೀರಿ ಅಲ್ವಾ. ಹಾಗಿದ್ದರೆ ಅವ್ರು ಹೇಳಿ ಸತ್ಯ ಸುಳ್ಳಾದರೂ ಸುಳ್ಳು ಅಂತ ಹೇಳುವ ನೈತಿಕತೆ ನಿಮಗಿರ್ಬೇಕಲ್ವಾ ಮಾಧ್ಯಮದವರಿಗೆ ಅಲ್ವಾ. ಯೋಚನೆ ಮಾಡಿ. ಕೋಡಿಮಠದ ಸ್ವಾಮೀಜಿಗಳು ಅವರು ಹೇಗೆ ಮಾತಾಡ್ತಾರೆ ಅಂತಂದರೆ, ಅವರಿಗೆ ಒಂದು ಜಲಪ್ರಳಯ ಹೇಳಿದ್ದು, ಇನ್ನೊಂದು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಬಗ್ಗೆ ಆಯಿತಾ. ಅವ್ರು ಹೇಳಿದ್ದೇನೋ ಇವತ್ತು ಕೂಡ ಹಾವೇರಿಯಲ್ಲೆಲ್ಲೋ ಮಾತನಾಡಿದ್ದಾರೆ. ಏನು ಅಂದರೆ, ಸೊ ಸಿದ್ದರಾಮಯ್ಯನವರು ಅವರಾಗೆ ಬಿಟ್ಟುಕೊಟ್ರೆ ಆಗುತ್ತೆ, ಇಲ್ದಿದ್ದರೆ ಹಾಲು ಮತದವರನ್ನು ನೀವು ಅಧಿಕಾರದಿಂದ ಕೆಳಗಿಳಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಹಕ್ಕ ಬುಕ್ಕರು ಕೂಡ ಕುರುಬರೆಯಾಗಿದ್ದರು. ಅವರು ಸ್ಥಾಪಿಸಿದ ಕೃಷ್ಣದೇವರಾಯನ ಆಡಳಿತ ಅಷ್ಟು ಕಾಲ ಇತ್ತು. ಅದಾದಮೇಲೆ ಕಿತ್ತೂರ ಸಂದರ್ಭದಲ್ಲಿ ಅಲ್ವಾ, ಸೊ ಅಲ್ಲಿ ಆವಾಗ ಸೊ ಹೀಗೆ ಅಲ್ಲಿ ಕುರುಬ ಜನಾಂಗದವ್ರು ಹೀಗೆ ಕಿತ್ತೂರ ಇವರ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಸರು ಹೇಳ್ಬಿಟ್ಟು ಅವರು ರಕ್ಷಣೆ ಮಾಡಿದ್ರು. ಆದ್ದರಿಂದ ಕುರುಬ ಜನಾಂಗದವ್ರು ಇದ್ದರೆ ಅವರು ರಕ್ಷಣೆ ಮಾಡ್ತಾರೆ, ಅದು ಇಳಿಸೋಕ್ಕಾಗಲ್ಲ. ಏನು ಮೂರ್ಖತನದ ಪರಮಾವಧಿ ಇದು. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟರೆ ಡಿ ಕೆ ಶಿವಕುಮಾರ್ ಸಿಗುತ್ತೆ, ಅದಕ್ಕೆ ಹೇಳಕ್ಕೆ ಸ್ವಾಮೀಜಿ ಬೇಕಾ? ಸಿದ್ದರಾಮಯ್ಯ ಬಿಟ್ಟರೆ ಅವ್ರಿಗೆ ಸಿಗುತ್ತೆ, ಹೌದು ಅವರಿಗೆ ಸಿಗುತ್ತೆ. ಜ್ಯೋತಿಷ್ಯನ ಅದು? ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಾರೆ ಈ ಜನ ಅಂತ. ಸೊ ಇವರಿಗೆ ಪಾಪ್ಯುಲಾರಿಟಿ ಬರೋದು ಬಿಕಾಸ್ ಈ ರಾಜಕಾರಣಿಗಳು ಈ ಜ್ಯೋತಿಷ್ಯದ ಮೇಲೆ ನಂಬ್ತಾರೆ. ಯಾಕೆಂದರೆ ಅದು ಸುಳ್ಳಿನ ಜಗತ್ತು, ರಾಜಕಾರಣ ಅನ್ನೋದು ಸುಳ್ಳಿನ ಜಗತ್ತು. ಅದು ಅವರು ಇಂಥವ್ರನ್ನೆಲ್ಲ ನಂಬಿದರೆ ಜನ ಅವ್ರನ್ನ ಜಾಸ್ತಿ ನಂಬ್ತಾರೆ. ನಾವು ವೈಚಾರಿಕವಾಗಿ ನಮ್ಮ ಹತ್ರ ಮಾತಾಡ್ಬಿಟ್ರೆ ನಮ್ಮ ಕಮ್ಯುನಿಸ್ಟ್ ಇವನಿಗೆ ಬುದ್ಧಿ ಇಲ್ಲ, ತಲೆ ಇಲ್ಲ ಇವನಿಗೆ ಅಂತಾರೆ. ಸತ್ಯ ಹೇಳಿದರೆ ತಲೆ ಇಲ್ಲ ಅಂತಾರೆ, ಸತ್ಯ ಹೇಳಿದರೆ ಕಮ್ಯುನಿಸ್ಟ್ ಅಂತಾರೆ. ಈ ಸುಳ್ಳು ಭ್ರಮೆಗಳನ್ನು ಸೃಷ್ಟಿಸ್ತಾ ಇರ್ತಾರಲ್ಲ ಅವರಾದರೆ ಹೌದು ಅಂತಾರೆ. ಸೊ ಅದರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಎಷ್ಟು ಜ್ಯೋತಿಷ್ಯವನ್ನು ಪ್ರಚಾರ ಮಾಡಿ ನಂದೇನು ಆಕ್ಷೇಪ ಇಲ್ಲ. ನಾನಿರುವ ಚಾನಲ್ಗಳಲ್ಲಿ ಜ್ಯೋತಿಷ್ಯವನ್ನು ನಾನು ಇಟ್ಟಿರಲಿಲ್ಲ, ಅದು ನನ್ನ ನಂಬಿಕೆ, ಅದು ಮೋಸ ಅಂತ ನನ್ನ ನಂಬಿಕೆ. ಈಗ ನೀವು ಮಾಡ್ತಿರಲ್ಲ, ಅದರಿಂದ ಫ್ಯಾಕ್ಟ್ ಚೆಕ್ಸ್ ಮಾಡಿ. ಸೊ ಒಂದು ವರ್ಷದ ಒಳಗಡೆ ಈಗ ಇಯರ್ ಎಂಡ್ ಬಂದಿದೆ, ಈ ಇಡೀ ಒಂದು ವರ್ಷದಲ್ಲಿ ಯಾವ್ಯಾವ ಜ್ಯೋತಿಷಿ ಏನು ಹೇಳಿದಾರೆ, ಎಷ್ಟು ಸತ್ಯ ಆಯಿತು ಅಂತ ಒಂದು ಸ್ಟೋರಿ ಮಾಡಿ ಹಾಕಿ ನಿಮ್ಮ ಯೋಗ್ಯತೆ ನೋಡ್ತೀನಿ ನಾನು. ಅದ್ರ ಜೊತೆಗೆ ಈ ಜ್ಯೋತಿಷಿ ಹತ್ರ ಯಾವ ಚಾನಲ್ಗೆ ಎಷ್ಟು ಕಾಸು ತಗೊಂಡಿದ್ದೀರಿ, ಜನರ ಹತ್ರ ಎಷ್ಟು ವಸೂಲಿ ಆಗಿದೆ ಡಿಕ್ಲೇರ್ ಮಾಡಿ. ಆಗುತ್ತಾ ನಿಮಗೆ? ಯಾರ್ಯಾರು ಯಾವ್ಯಾವ ಜ್ಯೋತಿ ಜೊತೆ ಒಳ ಒಪ್ಪಂದಗಳಿವೆ, ಯಾವ್ಯಾವ ಚಾನಲಲ್ಲಿ ಹೇಳಲ್ಲ, ನಾನು ಲಿಸ್ಟ್ ಕೊಡಲ, ನಾನು ಐ ನೋ ದ್ಯಾಟ್, ನನಗೆ ಗೊತ್ತಿದೆ ಯಾವ್ಯಾವ ಚಾನಲ್ನ ಮಹಾನ್ ಸಂಪಾದಕರುಗಳು ಯಾವ್ಯಾವ ಜ್ಯೋತಿಷಿಗಳ ಜೊತೆ ಒಳ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಯಾವ್ಯಾವ ಸ್ವಾಮಿಗಳ ಜೊತೆ ಒಳ್ಳೆ ಒಪ್ಪಂದಗಳಿವೆ, ಯಾವ್ಯಾವ ಮಾಧ್ಯಮದ ಸಂಪಾದಕರುಗಳು ಯಾರ ರಕ್ಷಣೆಗೆ ನಿಂತಿದ್ದಾರೆ, ಎಲ್ಲವನ್ನು ಹೇಳುವಲ್ಲ ನಾನು. ಎಷ್ಟು ಸುಳ್ಳು ಸುದ್ದಿಗಳನ್ನು ಹರಡ್ತಾರೆ ಮಾಧ್ಯಮದವರು ಅಂತ. ಲೇಟೆಸ್ಟ್ ಒಂದು ಆಯಿತು, ಇವಳು ಪಲ್ಲವಿ ಮತ್ತಿಘಟ್ಟ ಅಂತ ಆ ಮಹಿಳೆ ಸಂತ್ರಸ್ತ, ಅವು ಎಲ್ಲೋ ಇದಕ್ಕೆ ಹೋಗಿದ್ದರು ಅವರು ಅಂತ ಹೇಳಿಬಿಟ್ಟು, ಶೃಂಗೇರಿಗೆ ಹೋಗಿದ್ದರು ಅಂತ ಹೇಳಿಬಿಟ್ಟು ಅದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟು ಸ್ವಾಮೀಜಿ ಜೊತೆ 1 ಅವರ್ ಶೃಂಗೇರಿ ಸ್ವಾಮಿಗಳ ಜೊತೆ ಚರ್ಚೆ ಮಾಡಿದ್ರು, 1 ಅವರು ಇದು ಇಂಥವ್ರ ವಿರುದ್ಧ ಅಂತ ಸ್ಟೋರಿಗಳನ್ನು ಹಾಕಿ ಈಗೆಲ್ಲ ಸೇಲಾದ ಮಾರಾಟವಾದ ಪತ್ರಿಕೋದ್ಯಮಗಳ ಜಗತ್ತು ಇದು. ಅದರಿಂದ ಇದೇನಿದೆ ಈಗ ಯಾರ್ಯಾರು ಜ್ಯೋತಿಷಿಗಳು ಏನು ಹೇಳಿದ್ದಾರೆ ಅದು ಫ್ಯಾಕ್ಟ್ ಚೆಕ್ಸ್ ಆಗಬೇಕು. ಇಲ್ಲದಿರೋ ಜನರಿಗೆ ಮಾಡುವ ಮೋಸ,
ಅವ್ರು ಹೇಳಿದ್ದು ಅಟ್ಲೀಸ್ಟ್ 50% ಆದರೂ ಸತ್ಯ ಆದರೆ ಐ ಅಗ್ರಿ. ಎಷ್ಟು ಪರ್ಸೆಂಟ್ ಸತ್ಯ ಆಗಿದೆ? ಆ ಸತ್ಯ ಸುಳ್ಳುಗಳನ್ನು ಪ್ರಸಾರ ಮಾಡುವ ಜನ ಎಷ್ಟು ಸತ್ಯ ಆಗಿದೆ ಅನ್ನೋದನ್ನು ಕೂಡ ರಿವೀಲ್ ಮಾಡು. ದಟ್ ದೇ ಆರ್ ರೆಸ್ಪಾನ್ಸಿಬಿಲಿಟಿ. ನಾನು ಅದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಜನ ಕೇಳಬೇಕು. ಜ್ಯೋತಿಷಿಗಳನ್ನ ಕೂಡಿಸಿ ಇಷ್ಟು ಜನರ ಕಿವಿ ಮೇಲೆ ಹೂವು ಲಾಲ್ಬಾಗ್ ಇಡಿಸಿದಾರಲ್ಲ ಸರ್, ಒಂದು ವರ್ಷದಲ್ಲಿ ಎಷ್ಟು ಸತ್ಯ ಆಗಿದೆ ಅದನ್ನ ಇಂಡಿವಿಜುವಲ್ ಆದವ್ರು ಹೇಳಿ. ಯಾರ್ಯಾರು ಈ ಜ್ಯೋತಿಷ್ಯವನ್ನು ಕೇಳಿ ಇದು ಮಾಡಿದ್ದಾರೆ ಇಂಡಿವಿಜುವಲ್ ಆಗಿ ಹೇಳಿ, ನಾನು ಬದುಕಿನಲ್ಲಿ ಇಷ್ಟಿಷ್ಟು ಸತ್ಯ ಇದೆ, ಓಕೆ ಫೈನ್, ಐ ವಿಲ್ ಅಗ್ರಿ, ಐ ಹ್ಯಾವ್ ನೋ ಇಶ್ಯೂ ಅಲ್ವಾ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.